ಹಾಯ್ ಎವ್ರಿವನ್. ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಈ ಸಬ್ಬಕ್ಕಿಯಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ನೈಲಾನ್ ಸಬ್ಬಕ್ಕಿ ಅಂದ್ಬಿಟ್ಟು, ಅಂದರೆ ಇದು ಸ್ಮಾಲಾಗಿ ಬರುತ್ತೆ ತುಂಬ, ಮತ್ತು ಇನ್ನೊಂದು ದಪ್ಪ ಸಬ್ಬಕ್ಕಿ ಬರುತ್ತೆ. ಸರಿ, ಇವಾಗ ಅದನ್ನು ಓವರ್ ನೈಟು ನೆನೆಸಿಡೋದಕ್ಕೆ ಒಂದು ಬೌಲ್ಗೆ ಹಾಕಿ ಅದನ್ನ ವಾಶ್ ಮಾಡಿಬಿಟ್ಟು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತೀನಿ. ಸೊ ಯಾಕೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಬೆಳಿಗ್ಗೆ ಪಾಯಸ ಮಾಡಬೇಕಾದ್ರೆ ಸ್ವಲ್ಪ ಬೇಗನೆ ಈಸಿಯಾಗಿ ಬೆಂದ್ಬಿಡುತ್ತೆ. ಇಲ್ಲ ಅಂದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸರಿ, ಈಗ ಎಲ್ಲ ಡ್ರೈ ಫ್ರೂಟ್ಸ್ನೂ ಇದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ. ಬಾದಾಮು, ಕ್ಯಾಶು, ಪಿಸ್ತಾ, ಆಮೇಲೆ ಗ್ರೇಪ್ಸು 2 ಟೈಪು, ಇದೆಲ್ಲ ಸಣ್ಣಕ್ಕೆ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಪಾಯಸನ ಕುಡಿಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಗಾಗಿ ಸಿಗ್ತಾ ಇರುತ್ತೆ ಬಾಯಿಗೆ, ಆವಾಗ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರ ಸಣ್ಣದಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಏನೇ ಒಂದು ಮಾಡಬೇಕಾದ್ರೆ ಮುಂಚೆನೇ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಆವಾಗ ಈಸಿ ಆಗುತ್ತೆ ನಮ್ಗೆ ಮಾಡಬೇಕಾದ್ರೆ. ಸೊ ಇಲ್ಲಾಂದರೆ ನಾವು ಬೇಕಾದ್ರೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದರೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಒಂದು ಕಡಾಯಿ ಇಟ್ಬಿಟ್ಟು ಇವಾಗ ಅದಕ್ಕೆ 4 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಈ ತುಪ್ಪನ ಎಲ್ಲ ಡ್ರೈ ಫ್ರೂಟ್ಸ್ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೋ ಅದನ್ನೆಲ್ಲ ಸಹ ಈ ತುಪ್ಪದಲ್ಲಿ ನಾವು ಹುರ್ಕೋಬೇಕಾಗತ್ತೆ, ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಾವು ಪಾಯಸ ತಿನ್ಬೇಕಾದ್ರೂ ಸಹ ಕ್ರಿಸ್ಪಿ ಆಗಿರುತ್ತೆ ಈ ಡ್ರೈ ಫ್ರೂಟ್ಸ್ ಎಲ್ಲ. ಹಾಗಾಗಿ ಸೊ ಅದು ನಾವು ಬೇಕಾದ್ರೆ ಒಂದಿನ ಆದಮೇಲೆ ಕುಡಿತೀವಿ ಅಂದ್ರೂ ಆವಾಗಲೂ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ. ಸೊ ಸ್ವಲ್ಪ ಜಾಸ್ತಿನೇ ಡ್ರೈ ಫ್ರೂಟ್ಸ್ ನಾನು ಹಾಕ್ಕೊಂಡಿದ್ದೀನಿ, ತುಂಬ ಇಷ್ಟ ಡ್ರೈ ಫ್ರೂಟ್ಸ್ ಜಾಸ್ತಿ ತಿನ್ನೋದು, ಅದಕ್ಕೆ. ಸರಿ, ಇದನ್ನೆಲ್ಲ ಇವಾಗ ಆಯ್ತಲ್ಲ ಫ್ರೈ, ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಸೈಡ್ಗೆ ಅದೇನು ನೆನೆಸಿಟ್ಟಿದ್ನಲ್ಲ ಅದು ನೀಟಾಗಿ ವಾಶ್ ಮಾಡಿಕೊಂಡು, ಸೊ ಇವಾಗ ಆ ತುಪ್ಪದಲ್ಲಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಫ್ರೈ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಏನು ತುಪ್ಪ ಇರುತ್ತೆ ಫ್ಲೇವರು, ಅದು ಇದಕ್ಕೆಲ್ಲ ನೀಟಾಗಿ ಸೆಟ್ ಆಗುತ್ತೆ, ಇಟ್ಕೊಳ್ಳುತ್ತೆ. ಅದರಿಂದ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೀಟಾಗಿ ಅದು ಇದರೊಳಗೇನೆ ಒಂದು 3/4% ಬೆಂದೋಗ್ಬಿಡ್ಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಅದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಹೊಂದ್ಕೋಬೇಕು. ಹಾಗೆ ನೀಟಾಗಿ ಅದನ್ನ ಇದು ಮಾಡ್ಕೋಬೇಕು. ಮತ್ತು ನಾನು ಒಂದು ಬೌಲು ನೀರನ್ನು ಸಹ ಹಾಕ್ಕೊಳ್ತೀನಿ. ತುಂಬ ಜಾಸ್ತಿ ನೀರು ಬೇಡ, ಅದು ಬೇಯೋಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ. ಸರಿ, ಅದು ನಾನು 3/4 ಬೌಲ್ ಹಾಕ್ಕೊಂಡಿದ್ನಲ್ಲ ನೀರು, 1 ಬೌಲ್ ಸಾಕಾಗುತ್ತೆ. ಸೊ ಇದರೊಳಗೆ ನೀಟಾಗಿ ಅದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಬರುತ್ತೆ. ಅದು ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಈ ಮದುವೆ ಮನೆಗಳಲ್ಲೆಲ್ಲ ಹೇಗೆ ಹಾಕ್ತಾರೆ ಎಲೆ ಮೇಲೆ ಪಾಯಸ, ಸೇಮ್ ಅದೇ ಥರ ಇರುತ್ತೆ. ಇನ್ನೂ ಸ್ವಲ್ಪ ಟೇಸ್ಟಿನೂ ಇರುತ್ತೆ ಅಂತ ಹೇಳೋದು ಮನೇಲಿ ಮಾಡೋದ್ರಿಂದ. ಸರಿ, ಇದು ನೋಡಿ ಹೀಗೆ ಬಂತು. ಇದು ಚೆನ್ನಾಗಿ ಮಿಕ್ಸ್ ಆಗೇ ಮಾಡ್ತಾನೇ ಇರಬೇಕು. ಇದರೊಳಗೆ 3/4% ಬೆಂದೋಗ್ಬಿಡಬೇಕು. ಅದಾದ ನಂತರ ಹಾಲಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕಾಗುತ್ತೆ, ಒಂದು 5 ನಿಮಿಷ. ಸೊ ಇವಾಗ ಫುಲ್ಲು ಆಗಿದೆಯಲ್ಲ, ಗಟ್ಟಿ ಹಾಲನ್ನೇ ಒಂದು 1/2 ಲೀಟ್ರ್ ಮೇಲೆ ಅದನ್ನ ನಾನು ಇದು ಮಾಡ್ಕೊಂಡಿದ್ದೀನಿ ಸೇಮ್ ಮುಂಚೆನೇ. ಸೊ ಕಾಯಿಸ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಬಿಟ್ಟು ನೀಟಾಗಿ ಹಾಲಲ್ಲಿ ತಿರುಗಿಸ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ಇವಾಗ ಇದು ನೀಟಾಗಿ ಎಲ್ಲ ಸ್ವಲ್ಪ ಬಿಸಿಯಾಗಿ ಎಲ್ಲ ಇದಾದ ನಂತರ ಇದರೊಳಗೇ ಸ್ವಲ್ಪ ಕಾಯಬೇಕು. ಸೊ ಅದಾದ ನಂತರ ಸಕ್ಕರೆನೂ ತೊಗೊಳ್ತೀನಿ. ಒಂದು 3/4 ಬೌಲ್ ಸಕ್ಕರೆ ತೊಗೊಂಡು ಹಾಕ್ಕೊಳ್ತೀನಿ. ಬೆಲ್ಲ ಯೂಸ್ ಮಾಡೋರು ಬೇಕಾದ್ರೆ ಬೆಲ್ಲನೂ ಯೂಸ್ ಮಾಡ್ಬೋದು. ಸರಿ ಅಂದ್ಬಿಟ್ಟು ನಾನು ಬೆಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ಸಕ್ಕರೆನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಕರಗಬೇಕು ಸಕ್ಕರೆ, ಅಲ್ಲಿವರೆಗೂ ನೀಟಾಗಿ ತಿರುಗಿಸ್ಕೋಬೇಕಾಗತ್ತೆ. ಆಮೇಲೆ ಬಾದಾಮ್ ಪೌಡ್ರ್ ಬರುತ್ತೆ, ಅಂಗಡಿಗಳೆಲ್ಲ ಸಿಗುತ್ತೆ, 5 ರೂಪೀಸ್ ಅಷ್ಟೇ ಇದು ಬಾದಾಮ್ ಪೌಡ್ರು. ಸೊ ಇದನ್ನು ಸಹ ನೀಟಾಗಿ ಹಾಕ್ಕೋಬೇಕಾಗತ್ತೆ. ಸೊ ಬಾದಾಮ್ ಪೌಡ್ರು ಮನೇಲಿ ಮಾಡ್ತೀನಿ. ಸೊ ಅದು ಇವಾಗೆಲ್ಲ ಖಾಲಿಯಾಗಿದೆ, ಹಾಗಾಗಿ 5 ರೂಪೀಸ್ ಬಾದಾಮ್ ಪೌಡ್ರನ್ನೇ ತರಿಸಿ ಹಾಕಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ ಇದು. ಇವನ್ ನಾವು ಕುಲ್ಫಿ ಐಸ್ ಮಾಡಬೇಕಾದ್ರೂ ಚೆನ್ನಾಗಿರುತ್ತೆ. ಅದಾದ ನಂತರ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡಿದ್ದೆ, ಅದು ಸಹ ಹಾಕ್ಕೊಳ್ತೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡ್ರಂತೂ ಇದ್ದಿದ್ದು ಫ್ಲೇವರ್ ಟೇಸ್ಟ್ ಆಗಿರುತ್ತೆ. ಸರಿ, ಇದೆಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ ಏನು ಅದು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸಹ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಸೊ ಇದೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಅದೆಲ್ಲ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ನಾನು ತೆಗೆದ್ಬಿಟ್ಟು ಒಂದು ಸೈಡು ಇಡ್ತೀನಿ ಕಟ್ಟೆ ಮೇಲೆ ನೀಟಾಗಿ. ನೋಡಿ ಹೇಗಾಗಿದೆ ಅಂತ, ಫುಲ್ಲು ಗಟ್ಟಿ ಆಗಬೇಕು ಈ ಥರ. ತುಂಬ ನೀರು ಸಹ ಆಗಬಾರ್ದು, ತುಂಬಾ ಗಟ್ಟಿ ಇರಬಾರ್ದು. ಇವಾಗ ಮಾಡಿದ್ದೀನಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಇದನ್ನು ಬಿಸಿ ಬಿಸಿನೂ ಸಹ ಕುಡಿಬೋದು. ಇಲ್ಲಾಂದರೆ ಇದನ್ನೇ ನಾವು ತುಂಬ ಕೋಲ್ಡ್ ಮಾಡಿಕೊಂಡು, ಅಂದರೆ ತಣ್ಣಗೂ ಕುಡಿಯೋದು. ಕೆಲವ್ರು ಏನು ಮಾಡ್ತಾರೆ, ಫ್ರಿಜ್ಜಲ್ಲೂ ಇಟ್ಕೊಂಡು ಸಹ ಕುಡಿತಾರೆ. ಅದೂ ಒಂದು ಬೇರೆ ಥರನೇ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೂ. ಸೊ ಸರಿ, ನಾನು ಬಿಸಿ ಬಿಸಿ ಇತ್ತಲ್ಲ ಅಂದ್ಬಿಟ್ಟು ಬಿಸಿನೇ ಸರ್ವ್ ಮಾಡಿ ಕುಡಿಯೋಣ ಅಂದ್ಬಿಟ್ಟು ಎಲ್ಲ ಬೌಲ್ಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಅಮ್ಮನೂ ಮತ್ತು ತಂಗಿ ಎಲ್ಲ ಇದ್ರ ಮನೆಯಲ್ಲಿ. ಸರಿ ಅಂದ್ಬಿಟ್ಟು ಎಲ್ಲರಿಗೂ ಸೇರಿ ಒಂದೇ ಸಲ ಬೌಲೆಲ್ಲ ಹಾಕ್ತೆ. ಚೆನ್ನಾಗಿತ್ತು ಬಿಸಿ ಬಿಸಿ. ಇನ್ನೂ 1-2 ಬೌಲ್ ಮಿಕ್ಕಿತ್ತು. ಸೊ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಿಗ್ಗೆ ನಾನು ಫುಲ್ ತಣ್ಣಗಾದ್ಮೇಲೂ ಸಹ ನಾನು ಮತ್ತು ನಮ್ಮ ಸಿಸ್ಟರು ಅದನ್ನು ಕುಡಿದೋ, ಚೆನ್ನಾಗಿತ್ತು.
ಸೊ ಪಾಯಸ ಒಂದಿನ ಆದ್ರೂ ಸಹ ಏನೂ ಆಗಲ್ಲ, ತುಂಬಾ ಟೇಸ್ಟ್ ಇರುತ್ತೆ. ಸರಿ, ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ.